ಮೀರಾಜ್ ಅಥವಾ ಇಸ್ರಾ ಎಂದು ಪ್ರಸಿದ್ಧವಾಗಿರುವ ಐತಿಹಾಸಿಕ ಘಟನೆಯು ನಂಬಲರ್ಹ ವರದಿಗಳ ಪ್ರಕಾರ ಹಿಜ್ರತ್ಗಿಂತ 1 ವರ್ಷ ಮುಂಚೆ ಸಂಭವಿಸಿತು. ಶಬೆ ಮಿರಾಜ್ ಎಂದರೆ ಮಿರಾಜ್ನ ಘಟನೆ ನಡೆದ ರಾತ್ರಿ. ಅದು ರಜಬ್ ತಿಂಗಳ 27ನೆಯ ರಾತ್ರಿಯಾಗಿತ್ತು. ಆ ಪವಿತ್ರ ರಾತ್ರಿಯಂದು ಪ್ರವಾದಿವರ್ಯರನ್ನು ಅತ್ಯಂತ ಉನ್ನತ ಸ್ಥಾನದವರೆಗೆ ಕೊಂಡೊಯ್ಯಲಾಯಿತು. ಒಬ್ಬ ಸಾಮಾನ್ಯ ಮನುಷ್ಯನ ಕಲ್ಪನೆಗೂ ನಿಲುಕಲಾರದಂತಹ ಘಟನೆಯಾಗಿತ್ತದು. ಈ ಘಟನೆ ನಡೆದಾಗ ಪ್ರವಾದಿ ಮುಹಮ್ಮದ್ರಿಗೆ ಪ್ರವಾದಿತ್ವ ದೊರೆತು 12 ವರ್ಷವಾಗಿತ್ತು. ಅವರ ಪ್ರಾಯ 52 ವರ್ಷಗಳಾಗಿತ್ತು. ತಮ್ಮ ಚಿಕ್ಕಪ್ಪನ ಮಗಳು ಉಮ್ಮೆ ಹಾನಿಯವರ ಮನೆಯಲ್ಲಿ ಮಲಗಿದ್ದ ಪ್ರವಾದಿ ಮುಹಮ್ಮದ್ರನ್ನು ಹಜರತ್ ಜಿಬ್ರೀಲ್ ರವರು ಎಬ್ಬಿಸಿ ಸಶರೀರವಾಗಿ ಬುರಾಕ್ ಎಂಬ ಪ್ರಾಣಿಯ ಸವಾರಿಯ ಮೂಲಕ ಬೈತುಲ್ ಮಕ್ದಿಸ್, ಪ್ರಸ್ತುತ ಇಸ್ರಾಯೇಲ್ನ ಭೂಪ್ರದೇಶದವರೆಗೆ ಕರೆದೊಯ್ದರು. ಅಲ್ಲಿ ಅವರು ಗತಪ್ರವಾದಿಗಳೆಲ್ಲರನ್ನೂ ಭೇಟಿ ಮಾಡಿದುದಲ್ಲದೆ ಸ್ವಯಂ ತಾವು ನೇತೃತ್ವ ವಹಿಸಿ ನಮಾಜ್ ನೆರವೇರಿಸಿದರು. ಅಲ್ಲಿಂದ ಮುಂದೆ ಸಾಗಲು ಅವರಿಗೆ ಸೋಪಾನ ನೀಡಲಾಯಿತು. ಬುರಾಕ್ ಅನ್ನು ಅಲ್ಲಿಯೇ ಕಟ್ಟಿಹಾಕಿ ಸೋಪಾನದ ಮೂಲಕ ಪ್ರವಾದಿ ಮುಹಮ್ಮದರು ಆಕಾಶದ ಮೊದಲನೆಯ ಅಂತಸ್ತಿಗೆ ಪ್ರಯಾಣ ಬೆಳೆಸಿದರು. ಅರಬಿ ಭಾಷೆಯಲ್ಲಿ ಸೋಪಾನವನ್ನು ಮೀರಾಜ್ ಎನ್ನಲಾಗುತ್ತದೆ. ಇಲ್ಲಿ ಸೋಪಾನವನ್ನು ಬಳಸಿದ್ದರಿಂದ ಈ ಘಟನೆಯನ್ನು ಮೀರಾಜ್ನ ಘಟನೆ ಎಂದೂ ಈ ರಾತ್ರಿಯನ್ನು ಶಬೆ ಮಿರಾಜ್ ಎಂದು ಸಾಮಾನ್ಯವಾಗಿ ಕರೆಯಲಾಗುತ್ತದೆ.